ಸುದ್ದಿಯನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಮುಗಿತಾ ಇಲ್ಲ ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈಟ್. ನಿನ್ನೆ ಸಭೆ ಆಯ್ತು, ಶಾಸಕರನ್ನ ಕರೆದು ಸಿಎಂ ಸಿದ್ದರಾಮಯ್ಯನವರೇ ಮಾತನಾಡಿಸಿದ್ರು. ಹೊರಗಡೆ ಬಂದ್ರು ಶಾಸಕರೇನು, ಹೌದು ಎಲ್ಲ ಸಮಾಧಾನ ಆಗಿದೆ, ನಮ್ಮ ಮನವಿಗೆ ಒಪ್ಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ ಅಂತ. ಬಟ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷರತ್ತುಗಳನ್ನ ಇಟ್ಟಿದ್ದಾರೆ ಶಾಸಕರು. ಒಂದು ಷರತ್ತಿನ ಮೇಲೆ ಸಂಧಾನಕ್ಕೆ ಒಪ್ಕೊಂಡಿದ್ದಾರಂತೆ ಶಾಸಕರು. ರಿಪಬ್ಲಿಕನದಲ್ಲಿ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಡಿಸಿಎಂಗೆ ಒಂದು ಕಂಡೀಷನ್ ಹಾಕಿದ್ದಾರೆ ರಮೇಶ್ ಕುಮಾರ್ ಬಣದವರು. ಮುನಿಯಪ್ಪ ಕುಟುಂಬ ಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡಬೇಕು, ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ನೀವೇ ಅಭ್ಯರ್ಥಿ ಫೈನಲ್ ಮಾಡಿ ನಾವು ಕೆಲಸ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಷರತ್ತು ಹಾಕಿದ್ದಾರೆ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 2 ದಿನಗಳಲ್ಲಿ ಅಭ್ಯರ್ಥಿಯ ಹುಡುಕಾಟ ಮಾಡಿ ಫೈನಲ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಸಿ ಇಲ್ಲ ಶ್ರುತಿ. ಈಗ ಹೊರಗಿನಿಂದ ಅಭ್ಯರ್ಥಿ ತಂದ್ರೆ ಹೊರಗಿನವರು ಅನ್ನೋ ಆಪಾದನೆ ಇದ್ದೇ ಇರುತ್ತೆ. ಇನ್ನು ಒಳಗ್ನಲ್ಲಿ ಯಾರಿಗೆ ಕೊಟ್ಟರು ಕೂಡ ಒಂದು ಬಣ ಮತ್ತೊಂದು ಬಣವನ್ನ ಸೋಲಿಸೋ ಪ್ರಯತ್ನ ಮಾಡ್ತಾರೆ ಅನ್ನೋ ಆತಂಕ. ಈ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅಂತ ಹೇಳ್ತಿದ್ದಾರೆ ನಿಜ, ಬಟ್ ಎಲ್ಲಿದ್ದಾರೆ ಅಭ್ಯರ್ಥಿ? ಎಲ್ಲಿ ಹನುಮಂತಯ್ಯ ಅಂತಂದ್ರೆ ಅವ್ರ ಪರ ವಿರೋಧ ಕೂಡ ಮಾತನಾಡೋರು ಇದ್ದಾರೆ. ಮುನಿಸ್ವಾಮಿ ಅವ್ರ ಪರವಾಗಿ ಇವರೆಲ್ಲರೂ ಕೂಡ ನಿಂತಿದ್ದಾರೆ. ಬಟ್ ಮುನಿಯಪ್ಪ ಅವರು ಒಪ್ಪೋದಿಲ್ಲ. ಮುನಿಯಪ್ಪ ಅವ್ರು ಹೇಳ್ತಿದ್ದಾರೆ ಎಲ್ಲಾರ ಸಚಿವರ ಮಕ್ಕಳಿಗೂ ಕೂಡ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಕೊಡ್ತಿದ್ದೀರಾ, ನಾನ್ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ. ಹೀಗಾಗಿ ಬೇರೆ ಯಾರಿಗೇ ಕೊಟ್ಟರು ಕೂಡ ಒಂದು ಬಣ ಅದರ ವಿರುದ್ಧವಾಗಿ, ಒಂದು ಬಣ ಅದ್ರ ಪರವಾಗಿ ಅನ್ನೋ ರೀತಿಯಲ್ಲೇ ಇದೆ. ಹೀಗಾಗಿ ಹೊರಗಿನಿಂದ ಯಾರಾದ್ರೂ ಅಚ್ಚರಿ ಅಭ್ಯರ್ಥಿ, ಸೆಲೆಬ್ರಿಟಿ ಕ್ಯಾಂಡಿಡೇಟ್ ಈ ರೀತಿಯಲ್ಲಿ ಯಾರನ್ನಾರು ತರ್ತಾರ ಗೊತ್ತಿಲ್ಲ. KV ಗೌತಮ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಅಂತಿಮ ಹಂತದವರೆಗೂ ಕೂಡ ಕೋಲಾರದ ಕಗ್ಗಂಟಾಗಿ ಉಳಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ನಿನ್ನೆ ನಡೆದಂತಹ ಈ ಮೀಟಿಂಗ್ ಅಲ್ಲಿ ವಾದ ವಿವಾದಗಳು ಯಾವೆಲ್ಲ ರೀತಿಯಲ್ಲಾಯ್ತು ಕೋಲಾರದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ, ಈ ಕುರಿತಾಗಿ ಒಂದು ವರದಿ ಇದೆ, ಗಮನಿಸಿ. ಕೋಲಾರ ಟಿಕೆಟ್ ಕದನ ಗೆದ್ದ ಸಿದ್ದರಾಮಯ್ಯ, ರೆಬಲ್ಸ್ ಜೊತೆ ಸಂಧಾನ ಸಕ್ಸಸ್ ಆದ್ರೂ ಆತಂಕ. ಕೋಲಾರ ಕಾಂಗ್ರೆಸ್ ಪಡೆಯಲ್ಲಿ ಎದ್ದಿದ್ದ ಬಂಡಾಯದ ಬೆಂಕಿ ತಣ್ಣಗಾಗಿದೆ. ನಿನ್ನೆ ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅಂತ ಕುಣಿದಾಡ್ತಿದ್ದ ನಾಯಕರು ಇವತ್ತು ಕೂಲ್ ಆಗಿದ್ದಾರೆ. ಸಿದ್ದರಾಮಯ್ಯ ನಡೆಸಿದ ಅದೊಂದು ಸಭೆ ಅತೃಪ್ತತೆಯ ಗಾಯಕ್ಕೆ ಮದ್ದೆರೆದಿದ್ದು ಒಂದೇ ದಿನದಲ್ಲಿ ಮ್ಯಾಜಿಕ್ ನಡೆದು ಹೋಗಿದೆ. ಹೌದು, ಆಹಾರ ಸಚಿವ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ನೀಡ್ತೀವಿ ಅಂತ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡಿದ್ದ ಕೋಲಾರ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಹಿರಂಗ ಕಾದಾಟ ಬೇಡ, ಇದು ಪಕ್ಷದ ವರ್ಚಸ್ಸಿನ ಪ್ರಶ್ನೆ ಅಂತ ಬಂಡಾಯಗಾರರಿಗೆ ಸಿಎಂ ಬೋಧನೆ ಮಾಡಿದ್ದು ಅಸಮಾಧಾನದ ಬೆಂಕಿ ಈಗ ತಣ್ಣಗಾಗಿದೆ. ಅಂತಿಮವಾಗಿ ಹೈಕಮಾಂಡ್ ಹೇಳಿದವರ ಪರವೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ನಿನ್ನೆ ಆಗಿದ್ದೊಂದು ಬೆಳವಣಿಗೆಯನ್ನು ಹೈಕಮಾಂಡ್ ಗಮನಕ್ಕೆ ಹೋದಾಗ ಹೈಕಮಾಂಡ್ ನಮ್ಮನ್ನು ಕರೆಸಿ ಚರ್ಚೆ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯಗಳು ನಿನ್ನೆ ಏನಾಯಿತು ಅಂತ ಕೇಳಿದ್ದಾರೆ. ನಾವು ಹೇಳಿದ್ದೀವಿ, ನಮ್ಗೆ ನಂಬಿಕೆ ಇದೆ, ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ತೀರ್ಮಾನ ಆಗ್ತದೆ. KH ಮುನಿಯಪ್ಪ ಕೊಟ್ಟರು ಕೆಲಸ ಮಾಡ್ತೀರಿ, ಯಾರು ಕೊಟ್ಟು ಕೆಲಸ ಮಾಡ್ತೀರಿ? ಏನಾದರೂ ಪರವಾಗಿಲ್ಲ, ಹೈಕಮಾಂಡು ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಆಸೆ ಬಂದಿದ್ದೀವಿ, ಒಪ್ಪಿಗೆನೇ ಅದು. ಈಗ ಏನು ನಿನ್ನೆ ಗೊಂದಲ ಆಗಿತ್ತು, ಆ ಗೊಂದಲಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಸ್ಯೆಗಳನ್ನು ಮುಂದೆ ಇಟ್ಟಿದ್ದೀವಿ. ನಿನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಮ್ಮೇಲೂ ಕೂಡ ಆ ರೀತಿ ನೀವು ಮಾಡಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕಾಗಿತ್ತು ಅಂತ ಹೇಳಿ ನಮಗೂ ಕೂಡ ಅವರು ಭಾಳ ಗಟ್ಟಿ ಇದರಲ್ಲಿ ನಮಗೂ ಹೇಳಿದ್ದಾರೆ. ನಮ್ಮದು ತಪ್ಪು ಅರಿವಾಗಿದೆ, ನಾವು ವಿಷಾದವನ್ನು ವ್ಯಕ್ತಪಡಿಸಿದ್ದೀವಿ. ಅವ್ರ ಮುಂದೆ ಈ ರೀತಿ ನಮ್ಮಿಂದ ಆ ರೀತಿ ಅಚಾತುರ್ಯ ಮುಂದೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಸಿದ್ದರಾಮಯ್ಯ ಸಭೆಯ ಬಳಿಕ ರಮೇಶ್ ಕುಮಾರ್ ಬಣವೇನೋ ತಣ್ಣಗಾಗಿದೆ. ಆದರೆ ನಿನ್ನೆಯ ರಾಜೀನಾಮೆಯ ಪ್ರಹಸನ ಡ್ರಾಮಾ ಅಂತ ಮುನಿಯಪ್ಪ ಕಿಡಿಕಾರಿದ್ದಾರೆ. ಇದು ವಿಶೇಷವಾಗಿ ಆಶ್ಚರ್ಯಕರ ಇದೆ. ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ, ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ಡ್ರಾಮಾ ಅದು. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. ಅಂತಿಮವಾಗಿ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗುತ್ತಾ ಅಥವಾ ಹನುಮಂತಯ್ಯಗೆ ಲಕ್ ಕುಲಾಯಿಸುತ್ತಾ ಅನ್ನೋದು ಸದ್ಯದ ಕುತೂಹಲ. ಅಲ್ಲಾಗ್ತಿರೋ ಚರ್ಚೆ ಬಗ್ಗೆ ಈಗಷ್ಟೇ ನಮ್ಮ ಬುಲೆಟಿನ್ ಪ್ರೊಡ್ಯೂಸರ್ ಪವನ್ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. 2 ಹೆಸರು ಪ್ರಮುಖವಾಗಿ ಕೇಳೋಕೆ ಸಿಗ್ತಾ ಇದೆ. KV
ಗೌತಮ್ ಅಂತ ಹೇಳಿ ಒಂದು ಹೆಸರು, ಶಶಿಧರ್ ರಾಜಣ್ಣ ಅಂತ ಹೇಳಿ ಎರಡು ಹೆಸರು. ಇಲ್ಲಿ ಈ ಜನಸಂಖ್ಯೆಯ ಆಧಾರದ ಮೇಲೂ ಕೂಡ ಲೆಕ್ಕಾಚಾರಗಳನ್ನ ಮಾಡಲೇಬೇಕಾಗತ್ತೆ. ಸಮುದಾಯವಾರು SC ರೈಟ್ಗೆ ಕೊಡಿ ಅಂದ್ರೆ SC ಬಲಗೈ ಪಂಗಡಕ್ಕೆ ನೀವು ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ ಈ ರೆಬಲ್ ಶಾಸಕರು ಒತ್ತಾಯವನ್ನ ಮಾಡ್ತಿದ್ದಾರೆ. 35 ವರ್ಷದಿಂದ ನೀವು ಬಹುತೇಕ ರಾಜಣ್ಣ ಅವರ ಕುಟುಂಬಕ್ಕೇನೆ ಟಿಕೆಟ್ ಅನ್ನ ಕೊಡ್ತಾ ಬಂದಿದ್ದೀರಿ. ಅವರು SC ಎಡಗೈ ಸಮುದಾಯಕ್ಕೆ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ಈ ಬಾರಿ ಬದಲಾವಣೆ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ್ರೆ ಸಮುದಾಯವಾರು ಜನಸಂಖ್ಯೆಯನ್ನ ನಾವು ಲೆಕ್ಕ ಇಟ್ಕೊಂಡು ನೋಡಿದಾಗ ಮತದಾರರದ್ದು ಅಪ್ಪರ್ ಹ್ಯಾಂಡ್ ಅಂತ ಇರೋದು SC ಲೆಫ್ಟ್ ಕ್ಯಾಟಗರಿಗೇನೆ. ಬಲ ಪಂಗಡಕ್ಕೆ ಕೊಟ್ಟರೂ ಕೂಡ ವಿರುದ್ಧವಾಗಿ ಅಲ್ಲಿ ಪ್ರಮುಖರು ಹಾಗೆ ಪ್ರಬಲರೂ ಆಗಿರುವ ಆ ಸಮುದಾಯದ ಪ್ರತಿನಿಧಿಯಾಗಿರುವ KH ಮುನಿಯಪ್ಪ ಅವರು ಹಾಗೆ ಅವರ ಬೆಂಬಲಿಗರು ಯಾವ ರೀತಿಯಾಗಿ ಗೇಮ್ ಪ್ಲಾನ್ ಮಾಡ್ತಾರೆ ಅನ್ನೋ ಭಯ ಇದ್ದೇ ಇರುತ್ತೆ.